ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ನಾಯ್ಡು. ಸೊ ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಶುಭಾ. ಇವಾಗ ಏನಂದ್ರೆ ಸಂಕ್ರಾಂತಿ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಕಸಿನ್ಸ್ ಎಲ್ಲ ಪ್ಲಾನ್ ಮಾಡಿ ಕಸಿನ್ಸ್ ಟ್ರಿಪ್ ಅಂತ ಹೋಗ್ತಾ ಇದೀವಿ. ಇವಾಗ ಹಂಗೆ ನಮ್ಮ ತಂಗಿ ಹಾಸ್ಟೆಲ್ ಹತ್ರ ಬಂದು ನನ್ನ ತಂಗಿನ ಎತ್ತಾಕೊಂಡು ಹೋಗೋಣ ಅಂತ ಎಲ್ಲಾರು ಹಾಸ್ಟೆಲ್ ಹತ್ರ ಇದ್ದೀವಿ. ಇವಾಗ ವೇಟಿಂಗ್ ಫಾರ್ ಅವರ್ ಎಂಟ್ರಿ. ಸೊ ಗಾಯ್ಸ್, ಅವ್ರ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ಬಂದು ಕುತ್ಕೊಂತಾ ಇದ್ದಾಳೆ ಇವಾಗ. ಸೊ ಬೇಬಿ, ಇವಾಗ ನಾವು ಟ್ರಿಪ್ಗೆ ಹೋಗ್ತಾ ಇದೀವಲ್ಲ, ಹೆಂಗ ಅನ್ಸ್ತಾ ಇದೆ ನಿನ್ಗೆ? ಬೇಬಿಗೆ ಹೊಟ್ಟೆ ಎಸಿತಾ ಇದೆ ಅಂತೆ. ಎಲ್ಲಾದ್ರೂ ಕಾರ್ ನಿಲ್ಸಿ ಊಟಕ್ಕೆ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಅಮ್ಮ ಬಂದಿಲ್ಲ, ನಮ್ಮ ದೊಡ್ಡಮ್ಮ ಬಂದಿಲ್ಲ, ಯಾರು ಬಂದಿಲ್ಲ. ಐ ಆಮ್ ಹ್ಯಾಪಿ. ಸೊ ಗಾಯ್ಸ್, ನನ್ನ ತಂಗಿನ ಪಿಕ್ ಮಾಡ್ಕೊಂಡು ಇವಾಗ ಇಲ್ಲಿ 11:15 ಬಿಡ್ತಿದೀವಿ. ಅಲ್ಲಿ ಹೋಗಿ ರೀಚ್ ಆಗೋಷ್ಟಕ್ಕೆ ಚಿಕ್ಕಮಂಗ್ಳೂರ್ಗೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಗಾಯ್ಸ್, ಎಲ್ಲರೂ ಮುಂದೆ ಕುತ್ಕೊಂಡವ್ರೆ. ನಾನು ಸಣ್ಣ ಇದ್ದೀನಿ ಅಂತ ನನ್ನ ಲಗೇಜ್ ಬಗ್ಗೆ ಹಾಕೋರೆ. ನಮ್ಮ ಅಕ್ಕ ಎಲ್ಲ ಟ್ರಿಪ್ ಹೋದ್ರು ಫಸ್ಟ್ ಯಾವಾಗಲೂ ನಿದ್ದೆ ಮಾಡ್ತಾನೆ ಇರ್ತಾರೆ. ಸೊ ಗಾಯ್ಸ್, ಎಲ್ಲರೂ ಮುಂದೆ ಕುತ್ಕೊಂಡಿದ್ದಾರೆ. ನನ್ನ ಲಗೇಜ್ ಪಕ್ಕ ಹಾಕಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನ್ ಗೊತ್ತಾ, ನಿಮ್ಮ ವ್ಲಾಗರು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಿದ್ದೆ ಹೊಡೆದಿದ್ದಾರೆ ಇವರು. ಇವಾಗ ನಾವೆಲ್ಲನೂ ಕಾಫಿ ಬ್ರೇಕ್ಗೆ ಅಂತ ಅಂದ್ಬಿಟ್ಟು ಇಳ್ದಿದ್ದೀವಿ. ಇವಾಗ ಯಾವುದೋ ಊರಲ್ಲಿ ಇದ್ದೀವಿ. ಯಾವ ಊರು ಅಂತ ನಮಗೂ ಗೊತ್ತಿಲ್ಲ. ಬನ್ನಿ, ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ, ಅವ್ರ ಹತ್ರ ಕೇಳೋಣ ಎಲ್ಲಿದ್ದೀವಿ ನಾವು ಇವಾಗ. ನನಗೂ ಗೊತ್ತಾಗ್ತಾ ಇಲ್ಲ. ಹಾಂ, ನೋಡ್ತಾ ಇದ್ದೀವಿ. ಓಕೆ, ಇವಾಗ ಎಂತಕ್ಕೆಲ್ಲ ಎಳ್ದಿರೋದವರೆಲ್ಲ? ಎಲ್ಲ ಕಾಫಿ ಕುಡಿಯೋಕ್ಕೆ. ನಿಮ್ಗೇನು ಇಷ್ಟ? ನನಗೇನು ಇಷ್ಟ ಇಲ್ಲ. ನನಗೆ ನೀವಂದ್ರೆ ಇಷ್ಟ. ಸೊ ಗಾಯ್ಸ್, ಇವಾಗ ನಾವು ಲಂಚ್ ಮಾಡಕ್ಕೆ ಬಂದಿದ್ದೀವಿ. ಅರೌಂಡ್ 2:30 ಆಗಿದೆ. ಇವಾಗ ಲಂಚ್ ಮಾಡಕ್ಕೆ ಬಂದಿದ್ದೀವಿ. ಇನ್ನು ಚಿಕ್ಕಮಂಗ್ಳೂರಿಗೆ ಆನ್ ದ ವೇ ಹೋಗ್ತಿದ್ದೀವಿ. ಇವಾಗ ಏನಂತಂದರೆ, ಏನು ನಡೀತಿದೆ ಅಲ್ಲಿ ಅಂತಂದರೆ, ಆರ್ಡರ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಆರ್ಡರ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಂಕಲ್ ಆರ್ಡರ್ ತಗೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಮ್ಮ ಬ್ಲಾಗರು ಬ್ಲಾಗ್ ಮಾಡೋಕ್ಕೆ ನನಗೆ ಕೊಟ್ಬಿಟ್ಟು ಕುತ್ಕೊಂಡಿದ್ದಾರೆ. ಆರ್ಡರ್ ಮಾಡಿರೋ ಐಟಮ್ಸ್ ಬಂದಿದೆ. ಸೂಪ್ ಕುಡಿತಾ ಇದ್ದಾನೆ ನಮ್ಮ ಅಕ್ಕ. ಸೂಪ್ ಕುಡ್ಕೊಂಡು ಇವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಬ್ಲಾಗರ್ ನೋಡಿ ಕಾಫಿ ಕುಡಿತಾ ಇದ್ದಾರೆ. ಅವ್ರ ಪಕ್ಕ ಅವ್ರ ತಂಗಿ ಲೈಮ್ ಸೋಡಾ ಕುಡಿತಾ ಇದ್ದಾರೆ. ಬೇಬಿ, ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಂತೆ. ಬೇಡ ಅಂತ ಅವ್ರ ಭಾವಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾಳೆ. ಇಲ್ಲಿ ಅವ್ರ ಅಣ್ಣ ಕುತ್ಕೊಂಡಿದ್ದಾರೆ, ಇಲ್ಲಿ ಇನ್ನೊಬ್ಬ ಅಣ್ಣ ಕುತ್ಕೊಂಡಿದ್ದಾರೆ. ಎಂಡ್ ಆಫ್ ದ ಲಂಚ್. ಇವಾಗ ಲಂಚ್ ಎಲ್ಲ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು. ನನ್ನ ತಮ್ಮ ಹೇಳ್ತಾ ಇದ್ದಾನೆ ಇನ್ನು 3 hours ಬೇಕು ಅಂತ. ಎಷ್ಟೊತ್ತು ಕರ್ಕೊಂಡು ಹೋಗ್ತಾನೆ ನೋಡಬೇಕು. ಇವಾಗ ನಾವೆಲ್ಲ ಸಕಲೇಶ್ಪುರದಲ್ಲಿ ಹೋಗ್ತಿದೀವಿ. ಇನ್ನು ಎಷ್ಟೊತ್ತಿದೆ ಅಲ್ಲಿಕ್ಕೆ? ಇನ್ನು 1.5 hour ಅಲ್ಲಿ ನಾವು ಹೋಗಿ ರೀಚ್ ಆಗ್ತೀವಿ ರೆಸಾರ್ಟ್ ಹತ್ರ. ಗಾಯ್ಸ್, ನಾವು ರೆಸಾರ್ಟ್ ಹತ್ರ ಹೋಗ್ಬೇಕಾಗಿತ್ತು. ಆದರೆ ಆನ್ ದ ವೇ ದೇವ್ರ ಮನೆಗೆ ರೂಟ್ ತೋರಿಸ್ತು ಅಂತ ಇವನು ಇಲ್ಲಿ ಕರ್ಕೊಂಬಂದಿದ್ದಾನೆ. ಇನ್ನೇನು 5:50 ಆಗಿದೆ. ನಾವಿವಾಗ ದೇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಯಾರ್ಯಾರೋ ಅವ್ರ ಹೆಸರೆಲ್ಲ ಕರಿತಾ ಇದ್ದಾರೆ ಅಂತ ಅವ್ರಿಗವ್ರೆ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊತವ್ರೆ. ಅಮ್ಮು ಅಂತ ಕರಿತವ್ರೆ ಅಂತ ಒಬ್ರು, ರಾಕಿ ಅಂತ ಕರಿತವ್ರೆ ಅಂತ ಒಬ್ರು. ಎಲ್ಲ ಅವ್ರವ್ರೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ನಮ್ಮ ಬ್ಲಾಗರು ಕಷ್ಟಪಟ್ಟು ಹತ್ತವ್ರೆ. ಹತ್ತಕ್ಕೆ ಆಗ್ತಾ ಇಲ್ಲ ನಮ್ಮ ಬ್ಲಾಗರ್ ಕೈಲಿ. ನಿಮ್ಮ ಪ್ರೀತಿಯ ಬ್ಲಾಗರ್ ನಿಮ್ಮ ಹರ್ಷಿತಾ ನಾಯ್ಡು ಅವರೇ ಆಲ್ರೆಡಿ ಫುಲ್ ಟಯರ್ಡ್ ಆಗಿದೆ ಗಾಯ್ಸ್. ನಮ್ಮನ್ನು ಪತ್ತೆ ಮಾಡುವ
ಸೊ ಗೈಸ್ ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ ರೆಸಾರ್ಟ್ ಹತ್ರ. ಆನ್ಯ ವ್ಯಾಲಿ ರೆಸಾರ್ಟ್ ಅಂತೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ರೂಮ್ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ. ಆಲ್ರೆಡಿ ಜನ ಅಂತೂ ಬಂದವ್ರೆ. ಗೈಸ್ ನಾವು ಅಡ್ವಾನ್ಸ್ ಪೇ ಮಾಡಿದ್ರಿ, ಸೊ ಇವಾಗ ಫುಲ್ ಅಮೌಂಟ್ ಪೇ ಮಾಡ್ತಿದ್ದಾರೆ. ಸೊ ಇವಾಗ ನಾವೆಲ್ಲ ಚೆಕ್ ಇನ್ ಆಗಿಬಿಟ್ಟು ರೆಸಾರ್ಟ್ ರೌಂಡಿಂಗ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಚೆಕ್ ಇನ್ ಟೈಮಿಂಗ್ಸ್ ಇದ್ದಿದ್ದು ಬಂದುಬಿಟ್ಟು 5 ಗಂಟೆಗೆ, ಆದರೆ ನಾವು ಚೆಕ್ ಇನ್ ಆಗಿದ್ದು ಬಂದುಬಿಟ್ಟು 7 ಗಂಟೆಗೆ. 2 ಅವರ್ ಲೇಟಾಗಿ ಚೆಕ್ ಇನ್ ಆಗಿದ್ದೀವಿ. ಇದೆ ನಾವು ಸ್ಟೇ ಆಗಿದ್ದು ರೆಸಾರ್ಟ್. ಸೊ ಗೈಸ್ ಇವಾಗ ಫೈರ್ ಕ್ಯಾಂಪಲ್ಲಿ ಇದ್ದೀವಿ. ಫೈರ್ ಕ್ಯಾಂಪ್ ಆಗ್ತಾ ಇದೆ. ಫೈರ್ ಕ್ಯಾಂಪ್ ಜೊತೆಗೆ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾ ಇದೆ. ಸೊ ಲೆಟ್ಸ್ ಎಂಜಾಯ್ ದ ಫೈರ್ ಕ್ಯಾಂಪ್ ಫಾರ್ ನೈಟ್. ಇವಾಗ ಎಲ್ಲರೂ ಡಿನ್ನರ್ ಮಾಡ್ತಾ ಇದ್ದೀವಿ. ಇಲ್ಲಿ ಡಿನ್ನರ್ಗೆ ವೆಜ್ ನಾನ್ ವೆಜ್ ಎರಡೂ ಕೂಡ ಇದೆ. ವೆಜ್ಜಲ್ಲಿ ಏನು ರೈಸ್ ದಾಲ್ ಇದೆ. ಸೊ ವೆಜ್ ಬಂದ್ಬಿಟ್ಟು ನಮ್ಮ ವ್ಲಾಗರ್ ಅಶಿತಾ ನಾಯ್ಡು ಅವರು ವೆಜ್ ತಿಂತಾ ಇದ್ದಾರೆ. ಮಿಕ್ಕಿದವರು ಬೇಬಿ, ಆಮೇಲೆ ಪುಟ್ಟು, ಲಿಕ್ಕಿ ಇವರೆಲ್ಲ ನಾನ್ ವೆಜ್ ತಿಂತಾ ಇದ್ದಾರೆ. ನಾನ್ ವೆಜ್ಜಲ್ಲಿ ಏನೇನಿದೆ ಅಂದರೆ ಚಪಾತಿ ಇದೆ, ಚಿಕನ್ ಇದೆ, ಎಗ್ ಇದೆ, ಇಷ್ಟೆಲ್ಲ ಇದೆ. ಯಾರಾದರೂ ಈ ರೆಸಾರ್ಟಿಗೆ ಬಂದಾಗ ಯು ಕ್ಯಾನ್ ಟ್ರೈ ಇಟ್ ಇಸ್ ಸೋ ಟೇಸ್ಟಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗಷ್ಟೇ ಎದ್ದು ಎಲ್ಲ ನಾವು ಕಾಫಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಮತ್ತು ನಮ್ಮ ಬಾಬಾ ಬರ್ತಾ ಇದ್ದಾರೆ ಹಿಂದೆಗಡೆ. ಅಕ್ಕ ಮತ್ತು ಬಾಬಾ ಕಾಫಿ ಕುಡಿತಿದ್ದಾರೆ. ನೇಚರ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ವ್ಯೂ. ನಾನು ಟೀ ಕುಡಿತಾ ಇದ್ದೀನಿ. ರೆಸಾರ್ಟ್ ಫುಲ್ ಕಾಫಿ ಎಸ್ಟೇಟ್ ಸೆಂಟ್ರಲ್ ಮಾಡಿದ್ದಾರೆ. ಈ ಕಡೆ ವ್ಯೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಯರ್ ಬೈ ಪೂಲ್. ಸೊ ಅದು ಆಮೇಲೆ ತೋರಿಸ್ತೀನಿ. ಸೊ ವ್ಯೂ ನೋಡಿ. So guys, look at very beautiful view. ಇದು ಡೈನಿಂಗ್. ಮಾತಾಡೋಕ್ಕಾಗಿಲ್ಲ ಯಾಕಂದರೆ ಟಯರ್ಡ್ ಆಗಿತ್ತು ಟ್ರಾವೆಲ್ ಮಾಡಿ. ಸೊ ಅವರೆಲ್ಲ ಆಲ್ರೆಡಿ ಹೋಗ್ತಿದ್ದೀನಿ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ವಾವ್, ಈ ಕಡೆ ಇನ್ನೂ ಸ್ಟೇಸ್ ಇದೆ. ಇದು ಪ್ರೈವೇಟ್ ಸ್ಟ್ರೀಮ್ ಅಂತೆ. ಫುಲ್ಲು ಇಳ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅಷ್ಟು ಮೇಲಿಂದ ಇಳ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ. ಒಳ್ಳೆ ಟ್ರೆಕ್ಕಿಂಗ್ ಥರ ಅನಿಸಿದೆ ಬೆಳಗ್ಗೆ ಬೆಳಿಗ್ಗೆ. ಸೊ ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಫ್ರೆಶ್ ವಾಟರ್ ಬರ್ತಿದೆ. ಫುಲ್ ಕೂಲಾಗಿದೆ ವೆದರ್. ನಮ್ಮ ಬಾಬಾ ಅಡ್ವೆಂಚರಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಡಿಸೆಂಬರ್ ಹುಟ್ಟಿದವ್ರು ಎಲ್ಲರೂ ಹಂಗೆ ಅಂತೆ. పోవట్లే అంతే నువ్వు కూడా బెల్ట్ ఎత్తించాడు బావా, శుభ వస్తుంది ఒకటి. ಲಿಕ್ಕಿ ಯಾವ ಆಕ್ಟಿವಿಟಿನ ಟ್ರೈ ಮಾಡ್ತಾ ಇದ್ದಿಲ್ಲ. ಫಸ್ಟ್ ಟೈಮ್ ಒಂದು ಆಕ್ಟಿವಿಟಿ ಟ್ರೈ ಮಾಡಿದ್ದಾನೆ ಇವತ್ತು. ಫಸ್ಟ್ ಬಾಬಾ ಮಾಡಿದ್ರು ಅಂತ ಅವನು ಟ್ರೈ ಮಾಡ್ತಾ ಇದ್ದಾನೆ. ಪಾಪ ಅವ್ನು ಆಡ್ತಾ ಇದ್ರೆ ಇವ್ರ ದಾರ ಅಲ್ಲಾಡ್ಸ್ತಾ ಇದ್ದಾರೆ. ಅವನ್ಗೆ ಆಗ್ತಾ ಇಲ್ಲ. ಇನ್ನ ಅಲ್ಲಾಡ್ತಾನೆ ಇದ್ದಾರೆ ಇವ್ರ ದಾರನ. ಪಾಪ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇವಾಗ ಪುಟ್ಟು ಟ್ರೈ ಮಾಡ್ತಾ ಇದ್ದಾನೆ. ಟ್ರೈ ಮಾಡ್ತಾರೆ. ಫೈನಲಿ ಕಂಪ್ಲೀಟ್ ಮಾಡಿದ್ರು ಅಕ್ಕ.
ಅಕ್ಕ ಹೆಂಗನ್ಸ್ತು? ಏನಿಲ್ಲ, ನೋಡಕ್ ಮಾತ್ರ ಈಸಿ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿದ್ದಾದ್ಮೇಲೆ ಏನ್ ಮಾಡೋದು, ನಮ್ ಜನ ಎಲ್ಲ ತುಂಬಾ ಹೊಟ್ಟೆ ಕಿಚ್ಚಿಂದ ಅಲಾಡ್ಸಿ ತುಂಬಾ ಲೇಟ್ ಕಂಪ್ಲೀಟ್ ಆಯ್ತು. ತಂಗಿ ಎಲ್ಲಕ್ಕಿಂತ ಫಸ್ಟ್ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ. ಹೋಗ್ತಾ ಹೋಗ್ತಾ ಫುಲ್ ಟಯರ್ಡ್ ಆಗೋಗುತ್ತೆ. ಅವ್ರು ಇನ್ನ ಅಲ್ಲಿ ನಿಧಾನದಿಂದ ಬರ್ತಿದ್ದಾರೆ. ಗೈಸ್, ಎಷ್ಟು ಚೆನ್ನಾಗಿ ಬೆಳಕು ಬರ್ತಿದೆ. ಇವರೆಲ್ಲ ಇನ್ನು ಹಿಂದೆ ಬರ್ತಿದ್ದಾರೆ. ಕಾಫಿ ಇದ್ರನ್ನ ಎತ್ಕೊಂಡು ತೆಗ್ದು ನೋಡ್ತಿದ್ದಾರೆ ಹಿಂಗಿದೆ ಅಂತ. ಅವನಲ್ಲಿಕ್ಕೆ ಐ ಫ್ರೆಂಡ್ಸ್ ಅಂತ ಅಲ್ಲಿಂದ ಕಿಡ್ಸ್ಕೊತಿದ್ದಾನೆ. ಇವಾಗೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ಆಡೋಣ ಅಂತಿದ್ದೀವಿ. ಅವರಿಬ್ರು ಅಲ್ಲಿ ಕುತ್ಕೊಂಡು ಫೋನ್ ನೋಡ್ತಿದ್ದಾರೆ. ಅಕ್ಕ ಮತ್ತು ಬಾಬಾ ರೂಮ್ಗೆ ಹೋಗಿದ್ದಾರೆ ಬ್ರಷ್ ಮಾಡೋಕ್ಕೆ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ದೋಸೆ ಇದೆ, ಉಪ್ಮಾ ಇದೆ. ಸೊ ಇವಾಗ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ರೇಕ್ಫಾಸ್ಟ್ ಇದೆ. ಸೊ ನಿಮ್ಮ ಪ್ರೀತಿಯ ಬ್ಲಾಗರ್ ಹರ್ಷಿತಾ ನಾಯ್ಡು ಅವರು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ಹರ್ಷಿತಾ ನಾಯ್ಡು ಅವರೇ, ಏನೇನು ತಿಂತಾ ಇದ್ದೀರಾ? ದೋಸೆ, ಉಪ್ಪಿಟ್ಟು, ಕೇಸರಿ ಬಾತು. ನಮ್ಮ ಬ್ಲಾಗರ್ಗೆ ಉಪ್ಪಿಟ್ಟಿದ್ರೆ ಆಗಲ್ಲ ಅನ್ಕೋತೀನಿ, ಅದಕ್ಕೆ ಉಪ್ಪಿಟ್ಟು ಹಾಕ್ಸ್ಕೊಂಡಿಲ್ಲ. ಮಿಕ್ಕಿದವರೆಲ್ಲ ಎಲ್ಲ ಥರನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ನ ತಿಂತಾ ಇದ್ದಾರೆ. ವಯಸ್ಸಲ್ಲಿ ಅವ್ರು ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಫೋಟೋಸ್ ಇಟ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಮಾರ್ನಿಂಗ್ ಎಲ್ಲರೂ ರೆಡಿಯಾಗಿ ಇವಾಗ ಎಲ್ಲಿ ಹೋಗ್ತಿದ್ದೀವಿ? ಇವಾಗ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ಓಕೆ, ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ಕಳಸ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಬೇಬಿ ಗಾಯ್ಸ್, ಹಿಂದೆಗಡೆ ಫೋಟೋ ಶೂಟ್ ನಡೀತಿದೆ. ಇಲ್ಲಿ ನಾನು ಮತ್ತು ನನ್ನ ತಂಗಿ ಫೋನ್ ನೋಡ್ಕೊಂಡಿದ್ದೀವಿ. ಎಲ್ಲ ಫೋಟೋಸ್ ತೆಗೆಸ್ಕೊಂಡು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ಇವಾಗ ಅಕ್ಕ ಇವಾಗ ಎಲ್ಲ ಹೋಗ್ತಿರೋದು? ಇವಾಗ ವಿ ಆರ್ ಗೋಯಿಂಗ್ ಟು ಸಮ್ ಫಾಲ್ಸ್. ಬಾವಾ ಫಾಲ್ಸ್ ಹತ್ರ ತನಕ ಬಂದ್ವಿ. ಆದ್ರೆ ಅವ್ರು ಹೇಳಿದ್ರು ಫಾಲ್ಸ್ ಹತ್ರ ಹೋಗಕ್ಕೆ ಕಾರ್ನ ಬಿಡಲ್ಲ ಅಂತ ಅಂದ್ಬಿಟ್ಟು ಜೀಪಲ್ಲೇ ಹೋಗ್ಬೇಕು ಅಂತ ಹೇಳಿದ್ರು. ಜೀಪ್ಗೆ 650 ರೂಪೀಸ್ ಚಾರ್ಜ್ ಮಾಡಿ ಇವಾಗ ಎಲ್ಲಾರು ಜೀಪಲ್ಲಿ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ. ಇವಾಗ ಬ್ರಿಡ್ಜ್ ಎಲ್ಲ ಕೆಲಸ ಆಗ್ತಿದೆ, ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಸ್ಟಾಪ್ ಮಾಡಿದ್ದಾರೆ. ಅದಾದ್ಮೇಲೆ ಕಾರ್ ಅಲ್ಲಿಗೆ ಬಿಡ್ತಾರೆ. ಇವಾಗ ಸದ್ಯಕ್ಕೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತೆ, ಅದಕ್ಕೋಸ್ಕರ ಪ್ರೈವೇಟ್ ವೆಹಿಕಲ್ಸ್ನೆಲ್ಲ ಯಾವುದು ಬಿಡ್ತಾ ಇಲ್ಲ. ಹಾಗಾಗಿ ಇಲ್ಲ, ಬರೀ ಜೀಪಲ್ಲಿ ಹೋಗ್ಬೇಕಂತ ರೂಲ್ ಮಾಡಿದ್ದಾರೆ. ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ಎಲ್ಲ ಇವಾಗ ಪ್ರೈವೇಟ್ ಜೀಪ್ಸಲ್ಲೇ ಹೋಗ್ಬೇಕು. ಇನ್ನು 2.5 ಕಿಲೋಮೀಟರ್ಸ್ ಇದೆ ಅಂತೆ. ಗೈಸ್, ಬರೀ ಇದು ಸ್ವಲ್ಪ ದೂರಕ್ಕೆ ಮಾತ್ರ 650 ಇಸ್ಕೊಂಡಿದ್ದಾರೆ. ಇನ್ನು 100 ಮೀಟರ್ಸ್ ನಾವೇ ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಅಷ್ಟು ಬರ್ತಿಲ್ಲ. ನೀವು ಬರಬೇಕಾದ್ರೆ ನೋಡ್ಕೊಂಡು ಬನ್ನಿ. ಇನ್ನು ಫಾಲ್ಸ್ ಅಂತೂ ಚೆನ್ನಾಗಿದೆ ಅಂತ ಸೌಂಡ್ ಜೋರಾಗಿ ಬರ್ತಿದೆ. ನೋಡೋಣ ಗೈಸ್, ಫಾಲ್ಸ್ ಹತ್ರ ಜೋಳನಿದೆ. ಜನ ಅಂತೂ ತುಂಬ ಜನ ಬಂದಿದ್ದಾರೆ. ಗೈಸ್, ಇಷ್ಟು ವಾಟರ್ ಫಾಲ್ಸ್ ನೋಡೋಕ್ಕೆ 650 ಜೀಪಲ್ಲಿ ಬಂದ್ಬಿಟ್ಟು ನಡ್ಕೊಂಡು ಬಂದಿದ್ದೀವಿ. ಅಷ್ಟೊಂದು ಬರ್ತಿಲ್ಲ. ಫಸ್ಟು ಇಲ್ಲಿ ಫುಲ್ಲು ನೀರು ತುಂಬೋಗಿತ್ತಂತೆ, ಅದೇ ಇವಾಗ ಕಡಿಮೆ ಆಗಿದೆ ಅಂತೆ. ಇವಾಗಷ್ಟೇ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಆನ್ ದ ವೇ ಒಳ್ಳೆ ಸ್ಪಾಟ್ ಇದೆ ಅಂತ ಅವನು ಪುಟ್ಟು ಫೋಟೋ ಹಿಡಿತಿದ್ದಾನೆ. ಇಲ್ಲಿ ಬಾವಾ, ಬೇಬಿ, ಅಕ್ಕ ರೀಲ್ಸ್ ಮಾಡ್ತಿದ್ದಾರೆ. ಇವಾಗ ರೆಸಾರ್ಟ್ ಸುತ್ತಮುತ್ತ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅಕ್ಕ ಬಾವ ಸ್ವಿಮ್ಮಿಂಗ್ ಆಲ್ರೆಡಿ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಲಂಚ್ ಮಾಡಿ ಇವಾಗ ಸ್ವಿಮ್ಮಿಂಗ್ಗೆ ಹೋಗಬೇಕು. ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಹೋಗೋಣ. ಆಲ್ರೆಡಿ ಫುಲ್ ಟಯರ್ಡ್ ಆಗ್ತಿದೆ. ನಿದ್ದೆ ಮಾಡೋಣ. ಸೊ ನಾನು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಸ್ವಿಮ್ಮಿಂಗ್ಗೆ ಹೋಗೋದು.
ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀರಿ. ಆಲ್ಮೋಸ್ಟ್ ಟೈಮ್ 4 o'clock ಆಗಿದೆ. ಫುಲ್ ನೀರೆಲ್ಲ ಫುಲ್ ಥಂಡಿ ಇದೆ. ಇನ್ಫಿನಿಟಿ ಪೂಲ್ ಅಂತೆ. ಇನ್ನು ಪೂಲ್ಗೆ ನೀರು ತುಂಬಲಿಲ್ಲ. ನಾವು ಇವಾಗ ನೀರು ಬಿಡಿ ಅಂತ ಹೇಳಿದ್ರಿ. ನೀರು ಬಿಟ್ಟಾದ್ಮೇಲೆ ಫೋಟೋಶೂಟ್ ಮಾಡೋಕ್ಕೆ ವೇಟಿಂಗ್. ಬ್ಲಾಗರ್ ಸ್ವಿಮ್ಮಿಂಗ್ ಕಲ್ತ್ಕೊತಾ ಇದ್ದಾರೆ ಅವ್ರ ಭಾವ ಜೊತೆ ಸೇರ್ಕೊಂಡು. ಇಲ್ಲಿ ನೋಡಿ ಗ್ಯಾಂಗ್, ನಾವು ಇಷ್ಟು ಜನ ಕಸಿನ್ಸ್ 6 ಜನ. ಇಲ್ಲಿ ಇಬ್ರಿದ್ದಾರೆ, ಇಲ್ಲಿ 3 ಜನ ಇದ್ದಾರೆ, ನಾನೊಬ್ಳು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ಜನ. ಸೊ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಫುಲ್ ರೆಡಿ ಆಗಿದ್ದೀವಿ. ನಮ್ಮ ಚೆಕ್ಔಟ್ ಮಾಡೋ ಟೈಮ್ ಇವಾಗ. ನಾವು 5:30ಗೆ ಚೆಕ್ಔಟ್ ಮಾಡಬೇಕಾಗಿತ್ತು, ಬಟ್ 7:30 ಆಗಿದೆ. ಬಿಕಾಸ್ ನಾವು ನಿಯರ್ ಬೈ ಇರೋ ಪ್ಲೇಸಸ್ನೆಲ್ಲ ವಿಸಿಟ್ ಮಾಡಿಕೊಂಡು ಚೆಕ್ಔಟ್ ಮಾಡೋ ಒಳಗಡೆ ಲೇಟ್ ಆಯಿತು. ಸೊ 7:30 ಆಗಿದ್ರು ಕೂಡ ಇಲ್ಲಿಂದ ಸ್ಟಾಫ್ ಬಂದು ಯಾರೂ ಏನೂ ಪ್ರೆಷರ್ ಮಾಡಲಿಲ್ಲ ನಮಗೆ. ಸೊ ಯಾರಾದರೂ ಚಿಕ್ಕಮಂಗ್ಳೂರು ಕಡೆ ಬಂದಾಗ ಸೊ ವಿ ರೆಕಮೆಂಡ್ ಆನ್ಯಾ ರೆಸಾರ್ಟ್. ಸೊ ಇಲ್ಲಿ ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ದೆನ್ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ವಿ ರೆಕಮೆಂಡ್ ಯು ಪೀಪಲ್ ಟು ಚೂಸ್ ಆನ್ಯಾ ರೆಸಾರ್ಟ್ ಒನ್ಸ್ ಯು ವಿಸಿಟ್ ಚಿಕ್ಕಮಂಗಳೂರು. ಸೊ ಇದು ನಮ್ಮ ಚಿಕ್ಕಮಂಗ್ಳೂರು ವ್ಲಾಗ್. ನಮ್ಮ ಕಸಿನ್ಸ್ ಎಲ್ಲ 1 ಡೇ ಫುಲ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.